ಇದು 10ನೇ ತರಗತಿಯ ಬಿ ವಿಭಾಗದ ಎತ್ತರ ಮತ್ತು ತೂಕಗಳ ಮಾಹಿತಿಗಳ ಸಂಗ್ರಹ. ಈ ಮಾಹಿತಿಗಳನ್ನು ಸಂಗ್ರಹಿಸಿ ನೀವು ಫ್ರಂಟ್ ಪೇಜ್ನಲ್ಲಿ ಇದನ್ನು ಬರೆದಿಟ್ಕೊಳ್ಳಿ. ಹಾಗೆ ಎರಡನೇ ಪೇಜ್ನಲ್ಲಿ ಈ ರೀತಿಯಾಗಿ ಬರ್ಕೊಳ್ಳಿ. 10ನೇ ತರಗತಿಯ ಬಿ ವಿಭಾಗದ ಎತ್ತರದ ದತ್ತಾಂಶಗಳನ್ನು ನಾವು ಬರ್ಕೊಳ್ಳೋಣ. ಎರಡನೇ ಪೇಜ್ನಲ್ಲಿ ಹೆಸರುಗಳನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೇರವಾಗಿ ಎತ್ತರದ ದತ್ತಾಂಶಗಳನ್ನು ಬರ್ಕೊಳ್ಳಿ. ಅದು ಸೆಂಟಿಮೀಟ್ರ್ನಲ್ಲಿರುತ್ತೆ. ನಾವು ನೇರವಾಗಿ ನಂಬರ್ನ ಬರ್ಕೊಳ್ಳೋಣ. 157, 163 ಇವು ಸೆಂಟಿಮೀಟ್ರ್ನಲ್ಲಿದ್ದಾವೆ. ನಾವು ಪ್ರತಿಯೊಂದಕ್ಕೂ ಸೆಂಟಿಮೀಟ್ರನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂತಂದರೆ ಇಲ್ಲಿ ತೋರಿಸಿದ್ದೀವಿ ಸೆಂಟಿಮೀಟ್ರ್ಗಳಲ್ಲಿ ಅಂತ. 161, 156, 149, 163, 152, 153, 156, 155, 152, 170, 149, 171, 148, 165, 162, 159, 164, 161, 167, 160, 148, 163, 165. ಈಗ ನಾವು ಲೆಕ್ಕ ಮಾಡಿದರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. ಎಲ್ಲ 25 ವಿದ್ಯಾರ್ಥಿಗಳ ಎತ್ತರವನ್ನು ನಾವೀಗ ಬರ್ಕೊಂಡಾಯಿತು. ಈಗ ನಾವು ಅದನ್ನು ಆವರ್ತ ವಿತರಣಾ ಪಟ್ಟಿಯನ್ನು ತಯಾರಿಸೋಣ. ಆವರ್ತ ವಿತರಣಾ ಪಟ್ಟಿ. ಇಲ್ಲಿ ನಾವು ಕಡಿಮೆ ಯಾವುದಿದೆ ಮತ್ತು ಜಾಸ್ತಿ ಯಾವುದಿದೆ ಅಂತ ಅಂದ್ಕೊಂಡು ಇಲ್ಲಿ ವರ್ಗಾಂತರವನ್ನು ತಗೋಬೇಕಾಗತ್ತೆ. ನಾವು ಪ್ರತಿಯೊಂದು ದತ್ತಾಂಶಗಳನ್ನು ನೋಡಿದರೆ ಇಲ್ಲಿ ಅತ್ಯಂತ ಕಡಿಮೆ ಯಾವುದಿದೆ ನೋಡಿ. ಅತ್ಯಂತ ಕಡಿಮೆ ಇರೋದು ಇಲ್ಲಿ ನಮಗೆ ಕಂಡುಬರೋದು 148 ಮತ್ತು ಅತ್ಯಂತ ಗರಿಷ್ಠ ಇಲ್ಲಿ 171 ಇದೆ. ಕನಿಷ್ಠ ಮತ್ತು ಗರಿಷ್ಠ ಅಂದರೆ ನಾವು ವರ್ಗಾಂತರವನ್ನು ಕ್ಲಾಸ್ ಇಂಟರ್ವಲ್ ವರ್ಗಾಂತರ ಇಲ್ಲಿ ಮೊದಲನೇದೇನು ಬರುತ್ತೆ, ವರ್ಗಾಂತರ. ಇಲ್ಲಿ ನಾವು 3 ಕಾಲಮ್ಗಳನ್ನು ಹಾಕೋಬೇಕಾಗತ್ತೆ. ವರ್ಗಾಂತರ, ಇನ್ನೊಂದು ಟ್ಯಾಲಿ ಮಾರ್ಕ್, ಮತ್ತು ಮೂರನೇದು ಆವೃತ್ತಿ. ನಾವು ಇದನ್ನು CI, ಇದನ್ನು ಟ್ಯಾಲಿ ಅಂತ ಹೇಳ್ತೀವಿ, ಟ್ಯಾಲೀಸ್. ಇದನ್ನು ಫ್ರೀಕ್ವೆನ್ಸಿ F ಅಂತ ಹೇಳ್ತೀವಿ. ಇಲ್ಲಿ ಕನಿಷ್ಠ 145 ಇದೆ. ಅದಕ್ಕೆ ನಾವು ಅದನ್ನು ಏನು ಮಾಡೋಣ ಅಂತಂದರೆ 145ರಿಂದ ತಗೋಣ. 145ರಿಂದ
150, 150ರಿಂದ 155, 155ರಿಂದ 160, 160ರಿಂದ 165, 165ರಿಂದ 170, 170ರಿಂದ 175. ಇಲ್ಲಿ ನಾವು 5 ಗಾತ್ರವನ್ನು ತೊಗೊಂಡಿದ್ದೀವಿ. ವರ್ಗಾಂತರದ ಗಾತ್ರ 5 ತೊಗೊಂಡಿದ್ದೀವಿ. ಈಗ ನಾವು ಒಂದೊಂದನ್ನೇ ಹಾಕ್ತಾ ಬರೋಣ. ಮೊದಲನೇದು 157 ಇದೆ. 157 ಎಲ್ಲಿ ಬರುತ್ತೆ? ಇದು 155 ಮತ್ತು 160ರಲ್ಲಿ ಬರುತ್ತೆ. ಇಲ್ಲಿ ಇದನ್ನು ಟ್ಯಾಲಿ ಹಾಕ್ಕೊಳ್ಳೋಣ. ಹಾಗೆ 163 ಈ ವರ್ಗಾಂತರದಲ್ಲಿ ಬರುತ್ತೆ. ಅದನ್ನು ಇಲ್ಲಿ ಮಾರ್ಕ್ ಮಾಡೋಣ. ಹಾಗೆ 161 ಕೂಡ ಇಲ್ಲೇ ಬರುತ್ತೆ. 160ರಿಂದ 165ರಲ್ಲಿ ಬರುತ್ತೆ. ಇಲ್ಲಿ 2 ಗೆರೆ ಹಾಕೋಣ. ಹಾಗೆ 156 ಇದರಲ್ಲಿ ಬರುತ್ತೆ. ಇಲ್ಲಿ ಹಾಕೋಣ. ಹಾಗೆ 149, 145, 150ರಲ್ಲಿ ಬರುತ್ತೆ. ಇಲ್ಲಿ ಹಾಕೋಣ ಅದನ್ನು. 163 ಪುನಃ 160ರಿಂದ 165ರಲ್ಲಿ ಬರುತ್ತೆ. ಇಲ್ಲಿ ಹಾಕೋಣ. ಹಾಗೆ 152, 150ರಿಂದ 150ರಲ್ಲಿ ಬರುತ್ತೆ. ಇಲ್ಲಿ ಹಾಕೋಣ. 153 ಅದು ಕೂಡ ಇಲ್ಲೇ ಬರುತ್ತೆ. ಇಲ್ಲಿ ಹಾಕೋಣ. 156 ಇದರಲ್ಲಿ ಬರುತ್ತೆ. 155ರಿಂದ 160, 155 it comes in the 155 to 160. So you take the mark here. Next 152 comes in this class. So mark here. Next 170 comes in this group. Here also it will write, but it must come here. Next 149 comes in the 145 to 150. Next 171 comes in this group. Next 148 comes in this class. Next 165 must come here because the lower limit is 165. Here you should not include 165, you must include here. Next 162 comes in this class. Next 159 comes in this class. So here already 4 completed. Next you take, for 5th one you take the crossing line. Next 164 comes in this group. Here also 4 completed. Next you take the cross line. Then 161 comes here. 160 to 165, that is the 6th one. Next 167 comes in this class. Next 160 comes again here. Then 148 comes in this class. Then 163 comes in this class. And 165 comes in this class. Now here you count and write 4 tallies are there. You write 4. Here 3
3, here 5. Here 5 plus 3, 8. Next here 3. Next 2. Here number of students are 25. Add all the frequencies together, which becomes equals to number of students. 4 plus 3, 7. 7 plus 5, 12. 12 plus 8, 20. 20 plus 3, 23. 23 plus 2, 25. So you got n, which is equals to total number of students. You got 25. Totally 25 students are there. Therefore, here you got all students. ಇಲ್ಲಿ ಎಲ್ಲ ಆವೃತ್ತಿಗಳನ್ನು ನೀವು ಕೂಡಿಸಿದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಸಮನಾಗಿರಬೇಕು. ಈಗ ನಾವು ಎತ್ತರದ ಆವರ್ತ ವಿತರಣಾ ಪಟ್ಟಿಯನ್ನು ತಯಾರಿಸಿದ್ವಿ. ಈಗ ನಂತರ ನಾವು ಎತ್ತರದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕಂಡುಹಿಡಿಯಬೇಕು. ಅದನ್ನು ಒಂದೊಂದಾಗಿ ಕಂಡುಹಿಡಿಯೋಣ. ನೆಕ್ಸ್ಟ್ ಪೇಜ್ನಲ್ಲಿ ಎತ್ತರದ ಸರಾಸರಿಯನ್ನು ಕಂಡುಹಿಡಿಯಿರಿ. ಅಲ್ಲಿ ಇವಾಗಲೇ 2 ಕಾಲಮನ್ನು ಅವ್ರು ಕೊಟ್ಟಿರ್ತಾರೆ. 3ನೇ ಕಾಲಮು ನಾವು ಇಲ್ಲಿ ಎಕ್ಸ್ ಐ ಅಂತ ಹಾಕ್ಕೋಬೇಕು. ಆಮೇಲೆ 4ನೇ ಕಾಲಮನ್ನು ಎಫ್ ಐ ಎಕ್ಸ್ ಐ ಅಂತ ಹಾಕ್ಕೋಬೇಕು. ನಾವು ನೇರ ವಿಧಾನದಿಂದ ಕಂಡುಹಿಡಿದರೆ ಎಕ್ಸ್ ಐ ಮತ್ತು ಎಫ್ ಐ ಎಕ್ಸ್ ಐ ಬೇಕು. ಇಲ್ಲಿ ನಾವು ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ ಅವ್ರು ಕೊಟ್ಟಂಥ 2 ಕಾಲಮ್ ಜೊತೆಗೆ ಇನ್ನೆರಡು ಎಕ್ಸ್ಟ್ರಾ ಕಾಲಮ್ಗಳನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಎಕ್ಸ್ ಐ ಇದು ಮಧ್ಯಬಿಂದು. ಇದನ್ನು ನಾವು ಎಫ್ ಐ ಅಂತ ತೊಗೊತೀವಿ. ಎಫ್ ಐ ಎಕ್ಸ್ ಐ ಇವೆರಡರ ಗುಣಲಬ್ಧ ಎಫ್ ಐ ಎಕ್ಸ್ ಐ. ಈಗ ನಾವು ಮಧ್ಯಬಿಂದು ಕಂಡುಹಿಡಿದ ಹೇಗೆ, ಇದು ವರ್ಗಾಂತರದ ಮಧ್ಯಬಿಂದು. 145 ಮತ್ತು 150 ಕೂಡಿಸಿ 2ರಿಂದ ಭಾಗಿಸಿ. 145 ಪ್ಲಸ್ 150 ಎಷ್ಟಾಗುತ್ತೆ? 145 ಪ್ಲಸ್ 150. 145 ಪ್ಲಸ್ 150 295 ಆಗುತ್ತೆ. ಇದನ್ನು 2ರಿಂದ ಭಾಗಿಸಿದರೆ 2 1 2, ಇಲ್ಲಿ 0, 9 ಇಳಿಸ್ಕೊಂಡ್ಲೆ 2 4 8, 15 ಆಯಿತು. 2 7 14, 1 2 5 10 ಬರುತ್ತೆ. 147.5 ಬರುತ್ತೆ. ಇಲ್ಲಿ ಇದು 147.5. ಅದೇ ರೀತಿ ನಾವು ಇದೆರಡನ್ನು ಕೂಡಿಸಿದ್ರೆ ಏನಾಗುತ್ತೆ? ಇಲ್ಲಿ 150 ಪ್ಲಸ್ 155 ಅದು 305 ಆಗುತ್ತೆ. 305ಅನ್ನು 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 305. ಇಲ್ಲಿ 150ರಿಂದ 155 ಇರೋದ್ರಿಂದ 5 ಜಾಸ್ತಿ ಆಗುತ್ತೆ. 147ಕ್ಕೆ 5 ಸೇರಿಸಿದರೆ 152.5 ಆಯಿತು. ಪುನಃ ಇಲ್ಲೂ ಕೂಡ 5 ಬರೋದ್ರಿಂದ 5 ಗಾತ್ರ ಇರೋದ್ರಿಂದ ನಾವು ಮತ್ತೆ 5ಅನ್ನು ಸೇರಿಸಿದರೆ 157.5 ಆಗುತ್ತೆ. ಪುನಃ ಇಲ್ಲೂ ಕೂಡ ಗಾತ್ರ 5 ಇರೋದ್ರಿಂದ ನಾವು 5ಅನ್ನು ಸೇರಿಸೋಣ, 162.5 ಆಗುತ್ತೆ. ಇಲ್ಲೂ ಕೂಡ ಮತ್ತೆ ನಾವು ಗಾತ್ರ 5 ಇರೋದ್ರಿಂದ 5 ಸೇರಿಸಿದರೆ 167.5 ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ. ಇವೆರಡನ್ನು ಕೂಡಿಸಿ 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 172.5. ಇಲ್ಲಿ ಇವೆರಡನ್ನು ಕೂಡಿಸಿ 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? ಇವೆರಡನ್ನು ಕೂಡಿಸಿ 2ರಿಂದ ಭಾಗಿಸಿದ್ರೆ ಇಷ್ಟು ಬರುತ್ತೆ. ಇವೆರಡನ್ನು ಕೂಡಿಸಿ 2ರಿಂದ ಭಾಗಿಸಿದ್ರೆ ಇಷ್ಟು ಬರುತ್ತೆ. ಇವೆರಡನ್ನು ಕೂಡಿಸಿ 2ರಿಂದ ಭಾಗಿಸಿದ್ರೆ ಇಷ್ಟು ಬರುತ್ತೆ. ಮತ್ತು ಇವೆರಡನ್ನು ಕೂಡಿಸಿ 2ರಿಂದ ಭಾಗಿಸಿದರೆ ಇಷ್ಟು ಬರುತ್ತೆ. ಹೀಗೆ ನಾವು ವರ್ಗಾಂತರದ ಮಧ್ಯಬಿಂದು ಎಕ್ಸ್ ಐಯನ್ನು ಕಂಡುಹಿಡ್ಕೊಂಡಿದ್ವಿ. ಅಂದರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ
ಡಿವೈಡೆಡ್ ಬೈ 2. ಅದೇ ರೀತಿ ಇಲ್ಲೂ ಕೂಡ ಇದು ಪ್ಲಸ್ ಇದು ಡಿವೈಡೆಡ್ ಬೈ 2 ಮಾಡಿದರೆ ಇದು ಬಂದಿರುತ್ತೆ. ಹಾಗೆ ಇದು ಪ್ಲಸ್ ಇದು ಡಿವೈಡೆಡ್ ಬೈ 2 ಮಾಡಿದರೆ ಇದು ಬಂದಿರುತ್ತೆ. ಹೀಗೆ ನಾವು ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಕೂಡಿಸಿ 2ರಿಂದ ಭಾಗಿಸಿದರೆ ನಮಗೆ ಇದು ಸಿಗುತ್ತೆ. ಮತ್ತು ಎಲ್ಲ ವರ್ಗಾಂತರದ ಗಾತ್ರ ಒಂದೇ ಇದ್ದಾಗ ನಾವು ಮೊದಲನೇ ಒಂದನ್ನು ಕಂಡುಹಿಡ್ಕೊಂಡು ಇಲ್ಲಿ ವರ್ಗಾಂತರದ ಗಾತ್ರವನ್ನು ಕೂಡಿಸ್ತಾ ಬಂದರೂ ಕೂಡ ನಡೆಯುತ್ತೆ. ಈಗ ನಾವು ಇವೆರಡನ್ನು ಗುಣಿಸಿ ಇಲ್ಲಿ ಬರೆಯೋಣ. ಎಷ್ಟಾಗತ್ತೆ ಇದು? 4 × 147.5. ಇಲ್ಲಿ 5 4 20 ಆಗುತ್ತೆ. 20 ಅಂದರೆ 0 ಬಂತು. ಇಲ್ಲಿ 2 7 4 28 ಪ್ಲಸ್ 2 30 ಬರುತ್ತೆ. ಮತ್ತು 3 ಕ್ಯಾರಿ ಬರುತ್ತೆ. ಮತ್ತು 4 4 16 16 ಪ್ಲಸ್ 3 17 1 ಕ್ಯಾರಿ ಬಂತು. 4 1 4 ಪ್ಲಸ್ 1 5 ಬರುತ್ತೆ. 570 ಪಾಯಿಂಟ್ ಎಷ್ಟು ಬಂತು? 0 ಬಂತು. 147 × 5 ಅಂತಂದರೆ ಎಷ್ಟು ಬಂತು? 570 ಬಂತು. ನೆಕ್ಸ್ಟ್ ನಾವು ಇದನ್ನು ಗುಣಿಸೋಣ. 3 5 15, ಇಲ್ಲಿ 5 ಬರುತ್ತೆ. 1 ಕ್ಯಾರಿ ಬಂತು. 3 2 6 ಪ್ಲಸ್ 1 7 ಆಯಿತು. ಹಾಗೆಯೇ 5 3 15, 1 ಕ್ಯಾರಿ ಬರುತ್ತೆ. 3 1 3 ಪ್ಲಸ್ 1 4 457.5 ಬಂತು. ಹಾಗೆ ಇಲ್ಲಿ ಇವೆರಡನ್ನು ಗುಣಿಸಿದ್ರೆ 5 5 25. ಆಮೇಲೆ ಇಲ್ಲಿ 2 ಕ್ಯಾರಿ ಬರುತ್ತೆ. 5 7 35 ಪ್ಲಸ್ 2 37. ಹಾಗೆಯೇ 5 5 25 ಪ್ಲಸ್ 3 28. 5 1 5 ಪ್ಲಸ್ 2 7 ಆಗುತ್ತೆ. ಹಾಗೆ ಇದನ್ನು ಗುಣಿಸಿದರೆ 8 5 40, 4 ಕ್ಯಾರಿ ಬರುತ್ತೆ. 8 2 16 ಪ್ಲಸ್ 4 20. ಇಲ್ಲಿ 2 ಕ್ಯಾರಿ ಬರುತ್ತೆ. 8 48 ಪ್ಲಸ್ 2 50. 5 ಕ್ಯಾರಿ ಬರುತ್ತೆ. 8 1 8 ಪ್ಲಸ್ 5 13. 1300 ಬಂತು. ಹಾಗೆ ಇಲ್ಲಿ ಇದು ಇಂಟು ಇದು ಮಾಡಿದರೆ 3 5 15, 3 7 21 ಪ್ಲಸ್ 1 22. 2 ಕ್ಯಾರಿ ಬರುತ್ತೆ. 6 3 18 ಪ್ಲಸ್ 2 20. ಹಂಗೆ 3 1 3 ಪ್ಲಸ್ 2 5 ಬರುತ್ತೆ. ಇಲ್ಲೂ ಕೂಡ ಇದನ್ನು 2 5 10 ಅಂದರೆ ಇಲ್ಲಿ 0 ಬರುತ್ತೆ. 1 ಕ್ಯಾರಿ ಬರುತ್ತೆ. 2 2 4 ಪ್ಲಸ್ 1 5. 7 2 14, 7 2 14, 1 ಕ್ಯಾರಿ ಬರುತ್ತೆ. 2 1 2 ಪ್ಲಸ್ 1 3. 345.0 ಬಂತು. ಮತ್ತೊಮ್ಮೆ ಗುಣಲಬ್ಧವನ್ನು ವೆರಿಫೈ ಮಾಡಿ. 147.5 ಇಂಟು 4 ಎಷ್ಟು ಬರುತ್ತೆ? 590. 152.5 ಇಂಟು 3 457.5 ಬರುತ್ತೆ. ಹಾಗೆ 157.5 ಇಂಟು 5 787.5 ಬರುತ್ತೆ. 162.5 ಇಂಟು 8 ಎಷ್ಟು ಬರುತ್ತೆ? 1300.0 ಬರುತ್ತೆ. 167.5 ಇಂಟು 3 ಎಷ್ಟು ಬರುತ್ತೆ? 502.5 ಬರುತ್ತೆ. ಹಾಗೆ 172.5 ಇಂಟು 2 ಎಷ್ಟು ಬರುತ್ತೆ? 345 ಬರುತ್ತೆ. ಇಲ್ಲಿ ಏನು ನಮಗೆ ಗೊತ್ತಿದೆ, ಇವೆಲ್ಲ ಕೂಡಿಸಿದರೆ 25 ಬಂದಿದೆ. 25 ಬರುತ್ತದು. ಈಗ ನಾವು ಸಿಗ್ಮಾ FI XIಯನ್ನು ಮಾಡಬೇಕು. ಎಲ್ಲ FI XIಯನ್ನು ಕೂಡಿಸೋಣ. ಸಿಗ್ಮಾ FI XI ಈಕ್ವಲ್ಸ್ ಎಷ್ಟು ಬಂತು? 5 ಪ್ಲಸ್ 5 ಪ್ಲಸ್ 5 15 ಆಗುತ್ತೆ. 1 ಕ್ಯಾರಿ. 1 ಪ್ಲಸ್ 7 8. 8 ಪ್ಲಸ್ 7 15. 15 ಪ್ಲಸ್ 2 17. 17 ಪ್ಲಸ್ 5 22. ಮತ್ತು ಇಲ್ಲಿ
2 ಕ್ಯಾರಿ ಬರುತ್ತೆ. 9 + 2 11, 11 + 5 16, 16 + 8 24, 24 + 4 28. ಇಲ್ಲಿ 2 ಕ್ಯಾರಿ ಬರುತ್ತೆ. 2 2 + 5 7, 2 + 5 7, 7 + 4 11, 11 + 7 18, +3 21, 21 + 5 26, 26 + 3 29, 29 ಬಂತು. ಇಲ್ಲಿ 2 2 + 1 3. ಸಿಗ್ಮಾ FI XI ಎಷ್ಟು ಬಂತು? ಸಿಗ್ಮಾ FI XI 3982.5. ಈಗ ನಾವು ಸರಾಸರಿ ಸೂತ್ರವನ್ನು ಬರೆಯೋಣ. ಸರಾಸರಿ ಈಕ್ವಲ್ಸ್ x ಬಾರ್ ಈಕ್ವಲ್ಸ್ ಏನು? ಸಿಗ್ಮಾ FI XI ಬೈ ಸಿಗ್ಮಾ FI. ಸಿಗ್ಮಾ FI ಅಂದರೆ ಇದು n. ಸಿಗ್ಮಾ FI ಈಕ್ವಲ್ಸ್ ಇದು ಸಿಗ್ಮಾ FI XI 3982.5 ಬೈ 25. ಈಗ ನಾವು ಇದನ್ನು ಬಾಗಿಸೋಣ. 3982.5 ಎಷ್ಟರಿಂದ ಬಾಗಿಸೋಣ? 25ರಿಂದ ಬಾಗಿಸೋಣ. 3982.5 25, 25 ಒಂದಲೇ 25, 9ರಲ್ಲಿ 5 ಹೋದರೆ 4, 3ರಲ್ಲಿ 2 ಹೋದರೆ 1, ಈ 8 ಇಳಿಸ್ಕೊಳ್ಳೋಣ. 25 5ಲೆ 125, 25 6ಲೆ 150 ಆಗುತ್ತೆ. 25 5ಲೆ 125. ಇಲ್ಲಿಷ್ಟು ಉಳ್ಕೊಳ್ತು. 8ರಲ್ಲಿ 5 ಹೋದರೆ 3, 4ರಲ್ಲಿ 2 ಹೋದರೆ 2, ಈ 2 ಇಳಿಸ್ಕೊಳ್ಳೋಣ. 2 ಎಷ್ಟು ಬರುತ್ತೆ? ಇಲ್ಲಿ 232 ಇದೆ. 232 ಅಂದರೆ 25 4ಲೆ 100, 25 8ಲೆ 200, 25 9ಲೆ 225. ಎಷ್ಟು ಉಳ್ಕೊಳ್ತು? 12ರಲ್ಲಿ 5 ಹೋದರೆ 7, ಇಲ್ಲಿ 2 ಹೋದರೆ 0, ಈ 5 ಇಳಿಸ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ಹಾಕೋಣ. ಈಗ ಅದರಲ್ಲಿ 25 3ಲೆ 75 ಅಂದರೆ ಏನು ಬಂತು? 159.3 ಸೆಂಟಿಮೀಟರ್. ಇದು ಸರಾಸರಿ ಎತ್ತರ. ಓಕೆ, ಬರೆಯೋಣ. ಸರಾಸರಿ ಎತ್ತರ ಈಕ್ವಲ್ಸ್ 159.3 ಸೆಂಟಿಮೀಟರ್. ಈಗ ಮುಂದಿನ ಪೇಜ್ನಲ್ಲಿ ಬಹುಲಕವನ್ನು ಕಂಡುಹಿಡಿಯಿರಿ. ಹೆಡ್ಡಿಂಗನ್ನು ಏನು ಬರೀರಿ? ಎತ್ತರದ ಬಹುಲಕ ಕಂಡುಹಿಡಿಯುವಿಕೆ. ಮತ್ತು ಈ ಚಾರ್ಟನ್ನು ಬರ್ಕೊಳ್ಳಿ. ಇದಕ್ಕೆ 2 ಕಾಲಮ್ ಸಾಕಾಗುತ್ತೆ. ವರ್ಗಾಂತರದೊಂದು ಕಾಲಮು ಮತ್ತು ಆವೃತ್ತಿಯ ಒಂದು ಕಾಲಮು. ಇಲ್ಲಿ ನಾವು ಗರಿಷ್ಠ ಆವೃತ್ತಿ ಯಾವುದಿದೆ ಅದನ್ನು ಮೊದಲು ಮಾರ್ಕ್ ಮಾಡ್ಕೋಬೇಕು. ಗರಿಷ್ಠ ಆವೃತ್ತಿ ಎಷ್ಟಿದೆ? ಇಲ್ಲಿ 8 ಇದೆ. ಹಾಗಾದರೆ ಬಹುಲಕವಿರುವ ವರ್ಗಾಂತರ ಯಾವುದಾಗತ್ತೆ? 160ರಿಂದ 165 ಆಗುತ್ತೆ. ಅದನ್ನು ನಾವು ಗುರ್ತು ಮಾಡಿಕೊಂಡು ಈಗ ಇಲ್ಲಿ ಗರಿಷ್ಠ ಆವೃತ್ತಿಯನ್ನು ನಾವು F1 ಅಂತ ತಗೊಳ್ಳೋಣ. ಗರಿಷ್ಠ ಆವೃತ್ತಿಯನ್ನು F1, ಅದರ ಹಿಂದಿನ ಆವೃತ್ತಿಯನ್ನು F0 ಮತ್ತು ಅದರ ನಂತರದ ಆವೃತ್ತಿಯನ್ನು F2 ಅಂತ ತಗೊಳ್ಳೋಣ. ಮತ್ತು ಇಲ್ಲಿ L 160 ಆಗುತ್ತೆ. ಒಂದೊಂದನ್ನೇ ಬರ್ಕೊಳ್ಳೋಣ. ಮೊದಲಿಗೆ ನಾವು ಗರಿಷ್ಠ ಆವೃತ್ತಿ ಎಷ್ಟು ಅಂತ ಬರೆಯೋಣ. ಗರಿಷ್ಠ ಆವೃತ್ತಿ ಅಂದರೆ ಗರಿಷ್ಠ FI ಫ್ರೀಕ್ವೆನ್ಸಿ ಎಷ್ಟಿದೆ? 8. ಅದು ಯಾವ ವರ್ಗವ್ಯಾಪ್ತಿಯಲ್ಲಿ ಬರುತ್ತೆ? 160ರಿಂದ 165. ಆದ್ದರಿಂದ ಬಹುಲಕವಿರುವ ವರ್ಗಾಂತರ
ವರ್ಗಾಂತರ ಯಾವುದು 160ರಿಂದ 165. ಈಗ ನಾವು ಒಂದೊಂದನ್ನೇ ಬರ್ಕೊಳ್ಳೋಣ. ಮೊದಲಿಗೆ F1 ಯಾವುದು 8, F0 ಅದರ ಹಿಂದಿನ ಆವೃತ್ತಿ ಎಷ್ಟು 5, F2 ಮುಂದಿನ ಆವೃತ್ತಿ 2, L ವರ್ಗಾಂತರವಿರುವ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ, ಕೆಳಮಿತಿ ಯಾವುದದು 160. ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ 160. ಮತ್ತು ಹೆಚ್ ಅಂತಂದರೆ ವರ್ಗಾಂತರದ ಗಾತ್ರ, ಸೈಜ್ ಆಫ್ ದಿ ಕ್ಲಾಸ್ ಅಂತ ಹೇಳ್ತೀವಿ. ಹೆಚ್ ಅಂತಂದರೆ ಮೇಲ್ಮಿತಿ ಮೈನಸ್ ಕೆಳಮಿತಿ. ಇಲ್ಲಿ ಎಲ್ಲವೂ ಒಂದೇ ಗಾತ್ರದ ವರ್ಗಾಂತರವಾಗಿರೋದ್ರಿಂದ ನಾವು ಎಲ್ಲದರದ್ದು ಹೆಚ್ಚು ಒಂದೇ ಇರೋದರಿಂದ H = ಎಷ್ಟು 165 ಮೈನಸ್ 160 ಎಷ್ಟದು 5. ಈಗ ನಾವು ಸೂತ್ರವನ್ನು ಬರೆಯೋಣ. ಬಹುಲಕ = ಮೋಡ್ ಬಹುಲಕ ಏನು L ಪ್ಲಸ್ ಇಲ್ಲಿ F1 ಮೈನಸ್ F0 ಬೈ 2F1 ಮೈನಸ್ F0 ಮೈನಸ್ F2. ಇದನ್ನು ಬ್ರ್ಯಾಕೆಟಲ್ಲಿ ಬರೆದುಬಿಟ್ಟು ಇಂಟು H ಆಗುತ್ತೆ. ಇಂಟು H ಈಕ್ವಲ್ಸ್ ಒಂದೊಂದೇ ಬೆಲೆಯನ್ನು ಹಾಕೋಣ. ಎಲ್ಲ ಬೆಲೆ ಎಷ್ಟು 160 ಪ್ಲಸ್ ಬರೆಯೋಣ. ಪ್ಲಸ್ F1 ಮೈನಸ್ F0 F0 ಅಂತ ಹೇಳ್ತೀವಿ 8 ಮೈನಸ್ 5. F1 ಮೈನಸ್ F0 ಅಂತಂದರೆ 8 ಮೈನಸ್ 5. ಇಲ್ಲಿ 2F1 ಅಂದರೆ 2 ಇಂಟು 8 ಮೈನಸ್ F0 ಅಂದರೆ 5 ಮೈನಸ್ F2 ಅಂದರೆ 2. ಇವೆಲ್ಲ ಸೇರಿ ಬ್ರ್ಯಾಕೆಟನ್ನು ಹಾಕಿ ಇಂಟು H ಎಷ್ಟು Hನ ಬೆಲೆ 5 ಇದೆ. 5 ಈಕ್ವಲ್ಸ್ 160 ಪ್ಲಸ್ 8 ಮೈನಸ್ 5 3, 2 8 16 ಮೈನಸ್ 5 ಮೈನಸ್ 7 ಅಂದರೆ ಮೈನಸ್ 5 ಮೈನಸ್ 2 ಅಂದರೆ ಮೈನಸ್ 7 ಆಗುತ್ತೆ. ಇಲ್ಲಿ ಎರಡಕ್ಕೂ ಮೈನಸ್ ಚಿಹ್ನೆ ಇದೆ, ಅದಕ್ಕೆ ನಾವು ಕೂಡಿಸ್ಬಿಟ್ಟು ಮೈನಸ್ ಚಿಹ್ನೆಯನ್ನೇ ಹಾಕಬೇಕಾಗತ್ತೆ. 5 ಮತ್ತು 2 ಕೂಡಿಸಿದರೆ 7 ಸಿಗುತ್ತೆ. 16 ಮೈನಸ್ 7 ಆಯಿತು. ಮತ್ತು ಇದನ್ನು ನಾವು ಬ್ರ್ಯಾಕೆಟಲ್ಲಿ ಬರೆಯೋಣ. ಇಂಟು 5 ನಂತರ 160 ಪ್ಲಸ್ 3 ಹಾಗೆ ಬರೆಯೋಣ. 16 ಮೈನಸ್ 7 ಅಂದರೆ 9 ಆಗುತ್ತೆ. ಇಂಟು 5 ಇಲ್ಲಿ 3 1 3 3 ಇಲ್ಲಿ ಎಷ್ಟು ಬಂತು 160 ಪ್ಲಸ್ 5 ಬೈ 3 ಬಂತು. 5 3ರಿಂದ ಭಾಗಿಸೋಣ. ಅಂದಾಜು ನಮಗೆ ಎಷ್ಟು ಸಿಗುತ್ತೆ ನೋಡೋಣ. 5 ಬೈ 3 3 1 3 ಇಲ್ಲಿ 2 ಉಳ್ಕೊಳ್ತು. ಇಲ್ಲಿ ಪಾಯಿಂಟ್ ಹಾಕಿಬಿಟ್ಟು ಇಲ್ಲಿ 0 ಹಾಕೋಣ. 3 6 18 ಮತ್ತೆ 2 ಬರುತ್ತೆ. ಮತ್ತೆ 0 ಹಾಕಿಬಿಟ್ಟು ಈಗ ಇಲ್ಲೇನಾಗುತ್ತೆ 1.66 ರಿಪೀಟ್ ಆಗ್ತಾ ಹೋಗುತ್ತೆ. 160 ಪ್ಲಸ್ 1.66 ಆದರೆ 1.666 ಹೀಗೆ ಬರ್ತಾ ಹೋಗೋದ್ರಿಂದ ನಾವು ಅದನ್ನು 1.7 ಅಂತ ತೊಗೊಳ್ಳೋಣ. 1.7 ಇದಕ್ಕೆ 160 ಕೂಡಿಸಿದರೆ ಎಷ್ಟಾಯಿತು 161.7 ಆಗುತ್ತೆ. 160 ಪ್ಲಸ್ 1.7 ಅಂದರೆ 161.7. ಹಾಗಾದರೆ ಬಹುಲಕ ಎಷ್ಟು? ಬಹುಲಕ 161.7. ಹಾಗೆ ಇಲ್ಲಿ ಬರೆಯೋಣ. ಎತ್ತರದ ಬಹುಲಕ 161.7. ಈಗ ನಾವು ಎತ್ತರದ ಮಧ್ಯಾಂಕವನ್ನು ಕಂಡುಹಿಡಿಯೋಣ. ಸರಾಸರಿ ಆಯಿತು, ಬಹುಲಕ ಆಯಿತು. ಈಗ ನಾವೇನನ್ನು ಕಂಡುಹಿಡಿಯೋಣ? ಮಧ್ಯಾಂಕವನ್ನು ಕಂಡುಹಿಡಿಯೋಕ್ಕೆ. ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯೋದಕ್ಕೆ 3 ಕಾಲಮ್ನ ಅವಶ್ಯಕತೆ ಇದೆ. ಅವರು ವರ್ಗಾಂತರ ಮತ್ತು
ಆವೃತ್ತಿಯನ್ನು ಕೊಟ್ಟಿರ್ತಾರೆ. ನಾವು ಮೂರನೇ ಕಾಲಮ್ ಏನು ಬರ್ಕೋಬೇಕು ಅಂದರೆ ಸಂಚಿತ ಆವೃತ್ತಿ, ಸಿ ಎಫ್ ಅಂತ ಹೇಳ್ತೀವಿ. ಏನದು? ಸಂಚಿತ ಆವೃತ್ತಿ. ಇದು ಮಧ್ಯಾಂಕಕ್ಕೆ ಬೇಕಾದ ಮೂರನೇ ಕಾಲಮ್. ಸಂಚಿತ ಆವೃತ್ತಿ ಅಂದರೆ ಸಿ ಎಫ್ ಅಥವಾ ಎಫ್ ಸಿ ಹೀಗೆ ಬರೆಯೋದು, ಸಿ ಎಫ್. ಇಲ್ಲಿ ಏನು ಮಾಡಬೇಕು ನಾವು? ಸಿ ಎಫನ್ನು ಕಂಡುಹಿಡಬೇಕಾದ್ರೆ, ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಮೊದಲನೇ ಸಾಲಿನಲ್ಲಿ ಇದನ್ನು ಹಾಗೆ ಬರೆಯೋದು 4. ಈ 4ಕ್ಕೆ ಇದನ್ನು ಕೂಡಿಸಿ ಇಲ್ಲಿ ಬರಿಬೇಕು. 4 + 3 ಎಷ್ಟಾಯಿತು? 4 + 3 7 ಆಗುತ್ತೆ. ಆ 7ಅನ್ನು ಇಲ್ಲಿ ಬರಿಬೇಕು. ಅಂದರೆ 145ರಿಂದ 155ರವರೆಗೆ ಎಷ್ಟಿದ್ದಾವೆ? 7 ಇದೆ ಅಂತ ಅರ್ಥ. ಹಾಗೆಯೇ ಈ 7ಕ್ಕೆ ಈ 5ಅನ್ನು ಸೇರಿಸಿ ಇಲ್ಲಿ ಬರಿಬೇಕು. 7 + 5 7 + 5 ಎಷ್ಟು? 12. ನಂತರ ಇಲ್ಲಿ ಏನನ್ನು ಬರಿಬೇಕು? ಇದು ಪ್ಲಸ್ ಇದು 12 + 8ಅನ್ನು ಮಾಡಿಬಿಟ್ಟು ಅಲ್ಲಿ ಬರಿಬೇಕು. 12 + 8 ಎಷ್ಟು? 20. ಹಾಗೆಯೇ 20 + 3 20 + 3 23 23 + 2 25. ಇಲ್ಲಿ ಎನ್ ಅಂದರೆ ಎಫ್ ಐ ಎಷ್ಟಿರುತ್ತೆ ನಮಗೆ ಗೊತ್ತಿದೆ. 25 ವಿದ್ಯಾರ್ಥಿಗಳು 25 ಇದೆ. ಇವನ್ನೆಲ್ಲ ಕೂಡಿಸಿದರೆ 25 ಬಂದಿದೆ. ಮತ್ತು ಇಲ್ಲಿ ಈ ಕೊನೆಯ ಸಿ ಎಫ್ಗೆ ಅದು ಸರಿಯಾಗಬೇಕು. ಯಾಕಂತಂದರೆ 145ರಿಂದ 175ರವರೆಗೆ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಕವರ್ ಆಗಬೇಕು? 25. ಈಗ ನಾವು ಇಲ್ಲಿ n/2 ಮಾಡ್ಕೊಳ್ಳೋಣ. ಮಧ್ಯೆ ಬರಬೇಕಲ್ವ, ಅದಕ್ಕೆ n/2 ಅಂತಂದರೆ 25/2. 25/2 ಅಂದರೆ 12.5 ಆಗುತ್ತೆ. ಈಗ 12.5ಕ್ಕೆ ಸಮೀಪದ ಮತ್ತು ದೊಡ್ಡದಾದದ್ದು ಯಾವುದು ಬರುತ್ತೆ? 20. 12.5ಕ್ಕಿಂತ ಚಿಕ್ಕದು ತೊಗೊಳಂಗಿಲ್ಲ. 12.5ಕ್ಕೆ ಇಂಥ ದೊಡ್ಡದಿರಬೇಕು ಮತ್ತು ಅದಕ್ಕೆ ಸಮೀಪವಾಗಿರಬೇಕು. ಯಾವುದದು? 20. ಹಾಗಾದರೆ 160ರಿಂದ 165 ಈ ವರ್ಗಾಂತರದಲ್ಲಿ ಮಧ್ಯಾಂಕ ಬರುತ್ತೆ ಅಂತ ಅರ್ಥ. ಇದು 160ರಿಂದ 165 ಮಧ್ಯಾಂಕವಿರುವ ವರ್ಗಾಂತರ ಆಯಿತು. ಇಲ್ಲಿ 20 ಇದು 12.5ಕ್ಕೆ ಸಮೀಪದ ಮತ್ತು ದೊಡ್ಡದಾದಂತಹ ಸಂಚಿತ ಆವೃತ್ತಿ. ಅದು ಯಾವ ವರ್ಗಾಂತರದ ಸಂಚಿತ ಆವೃತ್ತಿಯಾಗಿರುತ್ತೆ? 160ರಿಂದ 165ರದ್ದಾಗಿರುತ್ತೆ. ಅದಕ್ಕೆ ನಾವು ಮಧ್ಯಾಂಕವು 160ರಿಂದ 165ರಲ್ಲಿ ಬರುತ್ತೆ ಅಂತ ಇಲ್ಲಿ ತಗೋಬೇಕಾಗತ್ತೆ. ಈಗ ಮಧ್ಯಾಂಕವಿರುವ ವರ್ಗಾಂತರವನ್ನು ಬರ್ಕೊಳ್ಳೋಣ. ಮಧ್ಯಾಂಕವಿರುವ ವರ್ಗಾಂತರ 160ರಿಂದ 165. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲವನ್ನು ಬರ್ಕೊತ ಹೋಗೋಣ. ಎಫ್ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಎಷ್ಟು? 8. ಹಾಗೆಯೇ ಸಿ ಎಫ್ ಎಷ್ಟು? ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಿ ಎಫ್ ಎಷ್ಟದು? 12. ಹಾಗೆಯೇ ಎಲ್ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಎಲ್ ಅಂದರೆ 160. ಮತ್ತು ಹೆಚ್ ಅಂತಂದರೆ ವರ್ಗಾಂತರದ ಗಾತ್ರ. ಪುನಃ ಅದೇ ಆಗುತ್ತೆ. 65 ಮೈನಸ್ 160 ಅಂದರೆ ಎಷ್ಟಾಗುತ್ತೆ? 5. ಈಗ ಫಾರ್ಮುಲಾ ಬರೆಯೋಣ, ಸೂತ್ರ ಬರೆಯೋಣ. ಮಧ್ಯಾಂಕ ಈಸ್ ಈಕ್ವಲ್ಸ್ ಟು L ಪ್ಲಸ್ n/2 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್. ಇಲ್ಲಿ ಎಲ್ ಈಕ್ವಲ್ಸ್ ಎಷ್ಟು? ವರ್ಗಾಂತರದ ಕೆಳಮಿತಿ 160 ಬರೆಯೋಣ.
ಪ್ಲಸ್ n/2 n/2 ಎಷ್ಟಿದೆ 12.5 ಇದೆ 12.5 ಮೈನಸ್ ಸಿ ಎಫ್ ಎಷ್ಟು 12 ಇದೆ 12 ಬರೆಯೋಣ ಎಫ್ ಎಷ್ಟಿದೆ ಎಫ್ 8 ಇದೆ 8 ಬರೆಯೋಣ ಇಂಟು ಹೆಚ್ ಎಷ್ಟು 5 ಈಕ್ವಲ್ಸ್ 160 ಹಾಗೆ ಬರೆಯೋಣ ಪ್ಲಸ್ ಇಲ್ಲಿ 12.5 ಮೈನಸ್ 12 ಅಂತಂದರೆ ಎಷ್ಟು ಉಳ್ಕೊಳ್ಳುತ್ತೆ 0.5 ಉಳ್ಕೊಳ್ಳುತ್ತೆ 0.5 ಬೈ 8 ಇಂಟು 5 ಈಗ ಇಲ್ಲಿ 160 ಪ್ಲಸ್ ಇಲ್ಲಿ ಪಾಯಿಂಟನ್ನು ತೆಗೆದ್ರೆ ಏನಾಗುತ್ತೆ ಇದು 5 ಆಗುತ್ತೆ ಕೆಳಗಡೆ ಒಂದು 0 ಬರುತ್ತೆ 8 ಇರೋದು 80 ಆಗುತ್ತೆ ಇಂಟು 5 ಆಯಿತು 5 1 5 16 ಎಷ್ಟು ಬಂತಿಲ್ಲಿ 160 ಪ್ಲಸ್ 5/16 ಬಂತು 5/16 ಈಗ 5ಅನ್ನು 16ರಿಂದ ಭಾಗಿಸೋಣ 16 ಇಲ್ಲಿ 0 ಹಾಕ್ಕೋಬೇಕು ಇಲ್ಲಿ ಪಾಯಿಂಟ್ ಹಾಕಬೇಕು 16 3 48 ಬರುತ್ತೆ 2 0 16 1 16 4 ಉಳ್ಕೊಳ್ಳುತ್ತೆ 16 2 32 0 ಹಾಕಿದ್ರೆ ಇಲ್ಲಿ 32 8 ಉಳ್ಕೊಳ್ತು 16 5 80 ಅಂದರೆ ಎಷ್ಟಾಯ್ತು ಇಲ್ಲಿ 160 ಪ್ಲಸ್ 0.3125 ಬರುತ್ತೆ 3125 ಈಕ್ವಲ್ಸ್ 160 ಪಾಯಿಂಟ್ ಏನಾಯಿತು 3125 ಅದಕ್ಕೆ ಮಧ್ಯಾಂಕ ಏನಾಯಿತು ಮಧ್ಯಾಂಕ ಎಷ್ಟು ಬಂತು 160.3125 ಅದಕ್ಕೆ ಬರೆಯೋಣ ಎತ್ತರದ ಮಧ್ಯಾಂಕ 160.3125 ಈಗ ನಮಗೆ ಎತ್ತರದ್ದು ಎಲ್ಲದು ಸಿಕ್ತು ಹಾಗಾದರೆ ಎತ್ತರದ ಕೇಂದ್ರೀಯ ಪ್ರವೃತ್ತಿಗಳು ಎತ್ತರದ ಕೇಂದ್ರೀಯ ಪ್ರವೃತ್ತಿಗಳು ಮೊದಲನೇದು ಸರಾಸರಿ ನಮಗೆ ಎಷ್ಟು ಸಿಕ್ಕಿದೆ 159.3 ಅದನ್ನು ಇಲ್ಲಿ ಬರೆಯೋಣ 159.3 ಬಹುಲಕ 161.7 161.7 ಮತ್ತು ಮಧ್ಯಾಂಕ ಎಷ್ಟು 160.3125 ಇಲ್ಲಿ ನೀವು ಗಮನಿಸಿದರೆ ಗೊತ್ತಾಗುತ್ತೆ ಮೂರು ಬೆಲೆಗಳು ಆದಷ್ಟು ಸಮೀಪದಲ್ಲಿದ್ದಾವೆ ಇದು 159 161 160.3125 ಇದೆ ಇಲ್ಲಿ ಎತ್ತರವು ಸೆಂಟಿಮೀಟರ್ನಲ್ಲಿರೋದ್ರಿಂದ ನಾವು ಸರಾಸರಿಯನ್ನು 159.3 ಸೆಂಟಿಮೀಟರ್ ಬಹುಲಕವನ್ನು 161.7 ಸೆಂಟಿಮೀಟರ್ ಮತ್ತು ಮಧ್ಯಾಂಕವನ್ನು 160.3125 ಸೆಂಟಿಮೀಟರ್ ಅಂತ ಬರೆಯೋಣ.